ನಮಸ್ಕಾರ. ಒಂದೇ ಮಾತರಂ. ಕಳೆದ ಅನೇಕ ದಿನಗಳಿಂದ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರ ಅಣಿಮುತ್ತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಶುರುವಾಗಿ ನಿನ್ನೆ ಹರಿಪ್ರಸಾದ್ ತರೋ ತನಕ, ಮೈಸೂರಿನಲ್ಲಿ ಲಕ್ಷ್ಮಣ್ ಅವರು ಏನು ಅವರು ಒಂದು ಚಿತ್ರಣವನ್ನ ಚಿತ್ರಿಸ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಅದು ದೀರ್ಘ ಯೋಜನೆ ಮಾಡಿ ಹೊರಟಿರ್ತಕ್ಕಂಥದ್ದು ಅಂತ ಕಂಡು ಬರುತ್ತೆ. ಬಹಳ ಒಂದು ಪ್ಲಾನ್ಡ್ ಆಗಿ, ಕ್ಯಾಲ್ಕುಲೇಟಿವ್ ಆಗಿ ಅವರು ಈ ರೀತಿಯ ಒಂದು ಅಪಪ್ರಚಾರವನ್ನು ಶುರು ಮಾಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಆಚರಣೆ ಮಾಡುವಂತ ಈ ಕಾಲಘಟ್ಟದ ಒಳಗಡೆ ಮೈಸೂರಿನ ಏನು ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ಸೇರಿದಂತ ಜನರು RSS ಜನ ಮುಸ್ಲಿಂ ಟೋಪಿ ಹಾಕೊಂಡು ಮಾಡಿದ್ರು ಅಂತೇಳಿ, ಹಾಗೆ ಏನು ಹರಿಪ್ರಸಾದ್ ಅವರು ಬುರ್ಕಾ ಹಾಕೊಂಡು ಬಂದು ಪಾಕಿಸ್ತಾನದ ಧ್ವಜ ಆರಿಸಿದ್ರು ಅಂತೇಳಿ, ಎಲ್ಲವೂ ಕೂಡ ಒಂದು ಕಾರ್ಯಸೂಚಿ, ನಾವೇನ್ ಮೊದಲೆಲ್ಲ ಹೇಳ್ತಿದ್ವಿ ಟೂಲ್ ಕಿಟ್ ಅಂತೇಳಿ, ಆ ಟೂಲ್ ಕಿಟ್ಟಿನ ಅನುಸಾರನೇ ಇವೆಲ್ಲವೂ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗೆ ಮೈ ಪರ್ಚ್ಕೊಳ್ಳೋ ರೀತಿ ಆಗಿದೆ. ದೇಶದ ಜನ ಹಿಂದೂ ಅಸ್ಮಿತೆಗೆ ಧ್ವನಿ ಕೊಡೋದು ಮಾತ್ರ ಅಲ್ಲ, ಅದರ ಸಲುವಾಗಿ ತಮ್ಮದೆಲ್ಲವೂ ಸಮರ್ಪಣೆ ಮಾಡತಕ್ಕಂತ ಒಂದು ದೊಡ್ಡ ಕಾರ್ಯವನ್ನ ಆ ಸೇತು ಹಿಮಾಚಲದಿಂದ ಕನ್ಯಾಕುಮಾರಿವರೆಗೆ ಇರತಕ್ಕಂತ ಹಿಂದೂಗಳು ಮಾಡ್ತಾ ಇದ್ದಾರೆ. ನಿರೀಕ್ಷೆ ಮೀರಿ ಅಭೂತಪೂರ್ವವಾಗಿ ಹಿಂದೆಂದೂ ಕಾಣದಂತ ಒಂದು ಏಕೀಕೃತವಾದಂತ ಒಗ್ಗಟ್ಟಿನ ಒಂದು ಕಾರ್ಯವನ್ನ ಹಿಂದೂಗಳು ಏನು ಆ ಪ್ರಯಾಗ್ರಾಜಿನ ಕುಂಭದ ಮುಖಾಂತರ ಜಗತ್ತಿಗೆ ಅನಾವರಣ ಮಾಡಿ ತೋರಿಸಿದ್ದಾರೆ. ಜಗತ್ತು ನಿಬ್ಬರೆಗಾಗಿ ಈ ವಿದ್ಯಮಾನವನ್ನ ನೋಡ್ತಾ ಇದೆ. ಈಗೂ ಉಂಟೆ ಅಂದ್ರೆ ಇಂದೆಂದೂ ಕೂಡ ಇತಿಹಾಸದ ಒಳಗಡೆ ಆಗಿಲ್ದಿರ್ತಕ್ಕಂಥ ದೊಡ್ಡದಾದಂತ ಒಂದು ಹಿಂದೂ ಹೆದ್ದರೆ ಎದ್ದು ನಿಂತಿರ್ತಕ್ಕಂಥದ್ದು. ಅನೇಕ ವಿಡಿಯೋಗಳು ನಾವು ನೋಡ್ತಾ ಇದ್ದೀವಿ. ಜಾತಿ ಭೇದ ಇಲ್ಲದೆ, ಯಾರ ಬೇರೆ ಪರಕೋಮಿನ ಬಗ್ಗೆ ಒಂದು ಅಪಸ್ವರ ಇಲ್ಲದೆ, ಎಲ್ಲರೂ ಒಂದಾಗಿ ಸಹೋದರತ್ವದ ಒಳಗಡೆ ಈ ಕುಂಭದ ಒಳಗಡೆ ಪಾಲ್ಗೊಂಡು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸನಾತನಿಗಳು ಅಂತಕ್ಕಂಥದ್ದನ್ನ ತೋರಿಸ್ಕೊಡುವಂತ ಕೆಲಸವನ್ನ ಮಾಡತಕ್ಕಂಥದ್ದು. ಏನು ಕಾಂಗ್ರೆಸ್ ಇಷ್ಟು ವರ್ಷಗಳ ರಾಜಕೀಯ ಸಿದ್ಧಾಂತದ ರೂಪದಲ್ಲಿ ಏನು ಒಡೆದು ಆಳುವ ರೀತಿ ಒಂದು ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ನಮ್ಮ ಅಧಿಕಾರ ಬಂದ ನಂತರ ಕೂಡ ಏನು ದಲಿತರ ಮೀಸಲಾತಿ ಬದಲಾವಣೆ ಮಾಡ್ತಾನೆ ಅಂತ ಕಳೆದ ಚುನಾವಣೆ ಒಳಗಡೆ, ಲೋಕಸಭಾ ಚುನಾವಣೆ ಒಳಗಡೆ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ಏನು ಸಂವಿಧಾನವನ್ನ ಬದಲಾವಣೆ ಮಾಡ್ತಾನೆ ಅಂತಕ್ಕಂಥ ಒಂದು ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡಿದ್ರು. ಅದರ ಪರಿಣಾಮ ಉತ್ತರ ಪ್ರದೇಶದ ಒಳಗಡೆ ನಾವು ಒಂದಷ್ಟು ಹಿನ್ನಡೆ ಆಗಿರತಕ್ಕಂಥದ್ದು ಕೂಡ ಸತ್ಯ. ಆದ್ರೆ ಕಾಂಗ್ರೆಸ್ ಈ ತರದ ಪ್ರಯತ್ನಗಳು ಸ್ವಾತಂತ್ರ್ಯ ಆದ ದಿನಗಳಿಂದ ಮಾಡ್ತಾನೆ ಬರ್ತಾ ಇದೆ. ಅಂಬೇಡ್ಕರ್ ಅವ್ರನ್ನ ಕೊಂದಿದ್ದವರು, ಅಂಬೇಡ್ಕರ್ ವಿಚಾರಧಾರೆಯನ್ನ ನಾಶ ಮಾಡಿದಂತವ್ರವರು, ಅಂಬೇಡ್ಕರ್ ಹೆಸರಲ್ಲಿ ಆಡಳಿತವನ್ನ ಮಾಡ್ತಿರ್ತಕ್ಕಂಥದ್ದು, ಅಂಬೇಡ್ಕರ್ ಅನ್ನ ಬಹುಶಃ ಯಾರು ಕೂಡ ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ಮಹನೀಯರನ್ನ ಇಷ್ಟು ನಿರ್ಲಜ್ಜವಾಗಿ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಜನಗಳ ಮುಂದೆ ಒಂದು BJP ಅಂತಕ್ಕಂಥ ಒಂದು ಭೂತವನ್ನ ತೋರಿಸ್ಕೊಂಡು, ಅದರಲ್ಲೂ ವಿಶೇಷವಾಗಿ ನಮ್ಮ ದಲಿತ ಬಂಧುಗಳಿಗೆ, ಮುಸಲ್ಮಾನ ಬಂಧುಗಳಲ್ಲಿ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಅಧಿಕಾರವನ್ನ ಪಡೆದು ಲೂಟಿ ಮಾಡಿ
ಈ ದೇಶದ ಚುಕ್ಕಾಣಿಯನ್ನ ಹಿಡಿದು ಒಂದು ಕುಟುಂಬ ರಾಜಕಾರಣವನ್ನ ಮಾಡ್ತಿತ್ತು. ಇವತ್ತು ಭಾರತದ ಜನ ಇವತ್ತು ಒಂದು ರೀತಿ ಜ್ಞಾನೋದಯ ಆಗಿ, ನಮ್ಮ ಶ್ರೇಷ್ಠ ಸಂಸ್ಕೃತಿಯ ಅರಿವು ನಮಗಾಗಿ, ನಾವು ಹೇಳ್ತಿದ್ವಿ ಉಜ್ವಲ ಸಂಸ್ಕೃತಿ ಮೈಮರೆತಿಯುವುದು ಮಲಗಿದ ಹಿಂದೂಸ್ತಾನ್ ಎಚ್ಚರವಾಗಿ ಮೆರೆಯುವುದೆಂದು ಜ್ವಲಂತ ರಾಷ್ಟ್ರ ಮಹಾನ್ ಅಂತ ನಾವು ದುಃಖ ಪಟ್ಕೊಂಡು ಹಾಡು ಹೇಳ್ತಿದ್ವಿ. ಇವತ್ತು ಆ ಸಂಸ್ಕೃತಿಯ ಅರಿವು ಈ ದೇಶದ ಹಿಂದೂಗಳಲ್ಲಿ ಜಾಗೃತಿ ಆಗಿದೆ. ಇವತ್ತು ಕಾಂಗ್ರೆಸ್ಗೆ ಅರ್ಥ ಆಗ್ತಾ ಇದೆ, ಹಿಂದೂ ಜಾಗೃತಿ ಆದ್ರೆ ಏನೆಲ್ಲ ಆಗತ್ತೆ ಅಂತ. ಉಗ್ರವಾದಿಯೋ ಸಾವಧಾನ್ ಜಾಗುಟಾಯೇ ಹಿಂದೂಸ್ತಾನ್, ಕಾಂಗ್ರೆಸ್ ವಾದಿಯೋ ಸಾವಧಾನ್ ಜಾಗುಟಾಯೇ ಹಿಂದೂಸ್ತಾನ್. ಹಿಂದೂಸ್ತಾನ ಜಾಗೃತಿ ಆದ್ರೆ ಕಾಂಗ್ರೆಸ್ಸಿಗೆ ನಡುಕ ಉಂಟಾಗತ್ತೆ, ಭಯ ಉಂಟಾಗತ್ತೆ. ಚಾಣಕ್ಯ ಹೇಳ್ತಾರೆ ಇದನ್ನ. ಯಾವಾಗ ಕಳ್ಳರು ಕಾಕ್ರು ಭ್ರಷ್ಟರಿಗೆ ಭಯ ಆಗತ್ತೆ ಅಂತಂದ್ರೆ ರಾಜ ಸರಿದಾರಿಯಲ್ಲಿ ಆಡಳಿತ ಮಾಡ್ತಿದ್ದಾಗ ಇವ್ರಿಗೆಲ್ಲ ಭಯ ಆಗತ್ತೆ. ಯಾವಾಗ ಕಳ್ಳರು ಮಿಕ್ಕಿದವರೆಲ್ಲ ಹೇಗೆ ಅವರ ಯಾವ ಕಾರ್ಯಕ್ಕೂ ಭಗ್ನ ಇಲ್ಲದೆ ನಡೆಸ್ಕೊಂಡು ಹೋಗ್ತಾರೋ ಆಗ ರಾಜ ಸರಿಗಿಲ್ಲ ಅಂತೇಳಿ. ಬಹುಶಃ ಈ ಮಾತು ಕರ್ನಾಟಕಕ್ಕೆ ಇವತ್ತು ಸರಿ ಕಾಣುತ್ತೆ. ಕರ್ನಾಟಕ ರಾಜ ಸರಿಗಿಲ್ದಿರೋ ಕಾರಣಕ್ಕೋಸ್ಕರ ಭ್ರಷ್ಟರು, ಕೋಮುವಾದಿಗಳು, ಈ ಮತಾಂಧರು ವಿಜೃಂಭಿಸ್ತಿರ್ತಕ್ಕಂಥದ್ದು. ಇವತ್ತು ಈ ಕಾಂಗ್ರೆಸ್ಸಿನ ಏನು ನಾವು ಬಹಳ ದೊಡ್ಡ ಆದರ್ಶ ಅಂತ ಭಾವಿಸಿ ಅವರು ಅನೇಕರಿಗೆ ಒಂದು ರೀತಿ ಪ್ರಶ್ನೆ ಮಾಡ್ತಿದ್ರು. ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಜನ ಜಾಗೃತರಾಗಿ ಉತ್ತರ ಕೊಡ್ತಿದೆ. ಕಾಂಗ್ರೆಸ್ಸಿನ ಮನಸ್ಥಿತಿ ಹೇಗಿತ್ತು? ತಲೆ ಹಿಡಿದ್ರೂ ಪರವಾಗಿಲ್ಲ, ತಲೆ ಒಡೆದ್ರೂ ಪರವಾಗಿಲ್ಲ, ಜುಟ್ಟು ಹಿಡಿದ್ರೂ ಪರವಾಗಿಲ್ಲ, ಕೈ ಮುಗಿದ್ರೂ ಪರವಾಗಿಲ್ಲ, ಕಾಲ್ ಮುರಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾವು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಸುಳ್ಳಾದ್ರೂ ಹೇಳು, ಅಸಹ್ಯನ್ನಾದ್ರೂ ಏನಾದ್ರೂ ತೋರಿಸು, ರಕ್ತವನ್ನ ಪ್ರದರ್ಶಿಸು, ಮೌಢ್ಯವನ್ನಾದ್ರೂ ವಿಜೃಂಭಿಸು, ಏನ್ ಅನೈತಿಕ ಮಾಡಿದ್ರು ಕೂಡ, ಅಸಭ್ಯವಾಗಿದ್ರು ಕೂಡ ನಾವೇ ಸರಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ದೇಶದ ಎಲ್ಲ ದಲಿತ ಕೇರಿಗಳನ್ನಲ್ಲೇ ಈ ವಿಷ ಬೀಜವನ್ನ ಬೀಳ್ತಾ ಇದ್ರು. ಇವತ್ತು ಕಳೆದ 100 ವರ್ಷಗಳ ಸತತ ಪರಿಶ್ರಮ ಪ್ರಯತ್ನದ ಪರಿಣಾಮವಾಗಿ ನಾ ಹಿಂದೂ ಪತಿತೋ ಭವೇತ್ ಅಂತೇಳಿ ಏನು ಸಂಘ ಹೊರಡ್ತು. ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಒಂದು, ಇದುವೇ ನವಗಾನ ಅಂತ ಬಾಯಿಗಳಲ್ಲಿ ಮನೆಗಳಲ್ಲಿ ಮನೆಗಳಲ್ಲಿ ಪರಿವರ್ತನೆಯ ತಂದಂತ ನಂತರ ಇವತ್ತು ನಮ್ಮ ದಲಿತ ಉಪೇಕ್ಷಿತ ಬಂಧುಗಳಲ್ಲೂ ಕೂಡ ಇವತ್ತು ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ಸಿನ ನಿಜ ಬಣ್ಣ ಬಯಲಾಗ್ತಾ ಇದೆ. ಇಂಥ ಕಾಲಘಟ್ಟದ ಒಳಗಡೆ ಹೇಗಾದ್ರೂ ಮಾಡಿ ಈ ನಮ್ಮ ಸಂಘಟನೆಯನ್ನ ಹಾಳು ಮಾಡಬೇಕು ಅಂತೇಳಿ ಈ ತರ ಟೂಲ್ ಕಿಟ್ಟಿನ ಅನುಸಾರ ಈ ವ್ಯಕ್ತಿಗಳು ಇವತ್ತು ವ್ಯಥಾರೋಪ ಆರೋಪವನ್ನ ಮಾಡ್ತಿದ್ದಾರೆ. ಇವರ ಆರೋಪಕ್ಕೆ ಒಂದು ಕಿಂಚಿತ್ ಬೆಲೆ ಇಲ್ಲ. ಇವರೆಲ್ಲರೂ ಕಾಲದ ಅಗ್ನಿ ಪ್ರವಾಹದ ಒಳಗಡೆ ಒಂದು ವೇಳೆ ಸುಟ್ಟು ಹೋಗ್ತಾರೆ, ಇಲ್ಲ ಕೊಚ್ಚಿ ಹೋಗ್ತಾರೆ. ಯಾವಾಗ ಈ ತರದ ಶಕ್ತಿಗಳು ನಮ್ಮ ಹಿಂದೂ ಸಮಾಜದ ಜಾಗೃತಿಯ ಒಂದು ಸಂಘಟಿತ ಒಂದು ಶಕ್ತಿಯ ಪ್ರತೀಕ, ಅದನ್ನೇ ಸ್ವಯಮೇವ ಮೃಗೇನಿತ. ಒಮ್ಮೆ ನಾವು ಆ ಸಿಂಹದ ಜಯಂಕಾರ ಹಾಕಿದ್ರೆ ಇವತ್ತು ಹೇಗೆ ಮಿಕ್ಕೆಲ್ಲವೂ ತಲೆಬಾಗ್ತವೋ, ಇವತ್ತು ಭಾರತದ ಹಿಂದೂ ಸಿಂಹದ ಗರ್ಜನೆ ಮುಖಾಂತರ ಇವರೆಲ್ಲರೂ ಕೂಡ, ಯಾರೆಲ್ಲರೂ ಈ ಕುತ್ಸಿತ ಬುದ್ಧಿಯ ಕಾಂಗ್ರೆಸ್ಸಿಗರು ಬಹಳ ಬೇಗ ನಶಿಸಿ ಹೋಗ್ಬಿಡ್ತಾರೆ. ಕಾಂಗ್ರೆಸ್ಸಿನ ಅಸ್ತಂಗತದ ಸುಮುಹೂರ್ತ, ಆ ಒಂದು ಸುವರ್ಣ ಸಂದರ್ಭ, ಆ ಯುಗ ಸಂಧಿ ಕಾಲದ
ಒಂದು ಪಾವನ ಪರ್ವ ಭಾರತದಲ್ಲಿ ಶುರುವಾಗಿದೆ. ನಾವೆಲ್ಲರೂ ಕೂಡ ಇದೇ ರೀತಿ ಒಳಗಡೆ ಮತ್ತಷ್ಟು ವರ್ಷಗಳ ಕಾಲ ಒಗ್ಗಟ್ಟಾಗಿ ನಾವು ಮುಂದೆ ಹೊರದ್ರೆ ಖಂಡಿತವಾಗ್ಲು ಭಾರತ ಏನು ನಮ್ಮ ಜನರ ಮನೋಭಾವದ ಒಳಗಡೆ ಏನು ನಾವು ನಮ್ಮ ರಾಷ್ಟ್ರ ಆಗಬೇಕು ಅಂತ ಅನ್ಕೊಂಡಿದ್ದೀವಿ, ಅಂತ ರಾಷ್ಟ್ರವನ್ನ ಏನು ರಾಮರಾಜ್ಯದ ಪರಿಕಲ್ಪನೆ ನಮ್ದೇನಿದೆ, ಏನು ಸಂವಿಧಾನದ ಆಶಯ ಏನಿದೆ, ಅದನ್ನ ಸಾಕಾರಗೊಳಿಸುವಂತ ವಸ್ತಿದಲ್ಲಿ ನಾವಿದ್ದೀವಿ. ನಾವೆಲ್ಲರೂ ಕೂಡ ಹೆಗಲಿಗೆ ಹೆಗಲನ್ನ ಜೋಡಿಸೋಣ. ಎಲ್ಲರೂ ಕೂಡ ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ ಅಂತಕ್ಕಂಥದ್ದನ್ನ ಹೇಳ್ತಾ, ಸಾರುವ ಹಿಂದೂ ಎಲ್ಲರೂ ಒಂದು, ಇದುವೇ ನವಗಾನ ಅಂತಕ್ಕಂಥದ್ದೇನು ಹಾಡು ಹೇಳ್ತಿದ್ವಿ, ಇದು ವಿಶ್ವಕ್ಕೆ ಇವತ್ತು ಬೇಕಾಗಿದೆ. ನೈಜ ವಸುದೈವ ಕುಟುಂಬಕಂಬಿನ ಪರಿಕಲ್ಪನೆಯ ಭಾರತದ ಒಂದು ದಿನ ಕಣ್ಮುಂದೆ ಆಗುವಂಥದ್ದಿದೆ. ಆ ಒಂದು ದಿನಕ್ಕೋಸ್ಕರ ಮಾಡೋಣ. ಈ ಒಂದು ಪಾವನ ಪರ್ವದ ಒಂದು ಅವಕಾಶ ಕಲ್ಪಿಸಿ ದೇಶದಲ್ಲಿ ಪರಿವರ್ತನೆ ಮಾಡಿಕೊಟ್ಟಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿರ್ತಕ್ಕಂಥದ್ದು ಅತ್ಯಂತ ಒಂದು ದೊಡ್ಡ ಕೆಲಸ, ಅತ್ಯಂತ ಭವಿಷ್ಯ ಪುಣ್ಯದ ಒಂದು ಅವಕಾಶ ಭಗವಂತ ಕಲ್ಪಿಸಿದ್ದಾನೆ. ಅದಕ್ಕೋಸ್ಕರ ಸಂಘ ಹೇಳಿದ್ದು ಪರಮ ವೈಭವಮೇ ತುಮೇ ತಸ್ವ ರಾಷ್ಟ್ರಂ ಅಂತ. ಪರಮ ವೈಭವದ ಕಡೆ ಭಾರತ